ಡಬ್ಲ್ಯೂ ನೋ ಬ್ಯಾರೆ. ಆ ಕೆ ಅನ್ನೋ ಡಬ್ಲ್ಯೂ ನೋ ಏನದ ಅದು ಕಣೋ ಕಾಣೋ ನೋಡು ತಿಳ್ಕೊಳೋ ಅಂತಂಬುವಂಥ ನೋ. ಈ ನೋ ತಿಳಿಲಿಲ್ಲ ಅಂದ್ರೆ ಏನಾಗ್ತದಲ್ಲ ನಿಮಗೆ ನೋವು. ಆ ಈ ನೋವಿನೊಳಗಿಂದ ಆ ನೋದ ಕಡೆಗೆ ಈ ಕಣ್ಣು ತೆರೆಯೋದು ಈ ಕವಿತೆಗಳಲ್ಲಿ ಬಹಳ ಅವಶ್ಯವಾದ ಮಾತು. ಇರೋ ಎರಡು ಕಣ್ಣಿಗೆ ಮತ್ತೆರಡು ಕಣ್ಣು ಬೇಕು. ಎರಡು ಕಣ್ಣಿಗೆ ಎರಡು ಕಣ್ಣದಲ್ಲ ಕೂಡಿದಾಗ ಆ ನಾಲ್ಕು ಕಣ್ಣು ಏನಾಗ್ತಾವಲ್ಲ, ಆ ನಾಲ್ಕು ಕಣ್ಣಿನ ನರಕಿರ್ತದ 5 ಬೀಜ. ಅದನ್ನು ಇವತ್ತಿನ ದಿವಸ ತಿಳಿಸ್ಕೊಡ್ಬೇಕು ಅಂತಂದು 44 ಕವಿತೆಯುಳ್ಳ 4 ತಂತಿವರೆಗೆ 4 ಕವಿತಾ ಅಂತ ಇದ್ದೇನೆ. ಒಂದಕ್ಕೊಂದು ಹೊಂದಿಸ್ಕೊಂಡು ತಿಳ್ಕೊಬೇಕು ನೀವು. ಬಹುಶಃ ನಾನು ಬಂದಿರೋ ಹಾದಿನೇ ಹಾಗೆ ಅನ್ಸುತ್ತೆ. ಅದೇನೋ ಕೆಟ್ಟ ಕುತೂಹಲ, ಅದೇನನ್ನೋ ಹುಡ್ಕೋ ಹುಚ್ಚು. ಹರ್ತಿವಿರಲ್ಲ ಬರ್ತಿವಿರಲ್ಲ ಆ ಕುತೂಹಲಕ್ಕೆ. ಆದ್ರೂ ಏನನ್ನೋ ಹುಡ್ಕೋದು ಅಲ್ಲ, ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ವಯಸ್ಸಿನಲ್ಲಿ ಆಗೋದೇ ತಾನೆ ಇದು. ನಂದೇನು ವಿಶೇಷ ಅಲ್ಲ. ಆ ಹುಡ್ಕಾಟದಲ್ಲಿ ಏನಾದ್ರೂ ನಿಮ್ ಕುತೂಹಲಕ್ಕೆ ಉತ್ತರ ಸಿಕ್ಕಿದ್ಯಾ? ಈಗ ನೋಡಿ, ಹಾ, ಈ ಪುಸ್ತಕದ ಉದ್ದೇಶ ಆದ್ರೂ ಏನು? ತನ್ನಲ್ಲಿರೋ ವಿಚಾರಗಳನ್ನ ವ್ಯಕ್ತಪಡಿಸೋದು ಅಲ್ವಾ? ಆದ್ರೆ ಇದನ್ನ ನಾನು ಓದಿದಾಗ ಬರೋ ಭಾವನೆನೇ ಬೇರೆ, ನೀವು ಓದಿದಾಗ ಬರೋ ಭಾವನೆನೇ ಬೇರೆ. ಹೌದೋ ಅಲ್ವೋ? ಹಾ ಹೌದು. ಈ ಭಾವನೆನ ಕುತೂಹಲ ಅನ್ಕೊಂಡು ಒಂದ್ಸಲಿ ಓದಕ್ ಶುರು ಮಾಡಿ. ಆಗ ನಿಮ್ ಕುತೂಹಲಕ್ಕೆ ಉತ್ತರ ಸಿಕ್ಕರೂ ಸಿಗ್ಬಹುದು.
ನೋಡಿ, ಈ ರಚನೆಯನ್ನ ನಾನು ಬಿಡುಗಡೆ ಮಾಡಬೇಕು ಅಂತೇನಿರ್ಲಿಲ್ಲ. ಎಲ್ಲರ ಒತ್ತಾಯಕ್ಕೆ ಬಿಡುಗಡೆ ಮಾಡ್ಬೇಕಾಯ್ತು ಅಷ್ಟೇ. ಸರ್, ನೇರ ಪ್ರಶ್ನೆ. ಈ ಸಿನಿಮಾ ಅಲ್ಲ, ರಚನೆ. ಹಾ, ಅದೇ. ಯಾವ ತರ ಈ ಸಿನಿಮಾ ಅಥವಾ ರಚನೆ? ಏನಿದು? ಉತ್ತರ ನೀವೇ ಕೊಟ್ರಲ್ಲ. ಏನೂ ಅಲ್ಲ, ಏನೇನೂ ಅಲ್ಲ. ಇದೊಂಥರ ಹೆಸರಿಡದೇ ಇರೋ ಅನಾಥ ಕೂಸು. ಇದಕ್ಕೆ ಹೆಸರಿಲ್ಲ, ರಚನೆಕಾರರಿಲ್ಲ. ಅರ್ಥವಿಲ್ಲದ ಬರವಣಿಗೆಯ ಒಂದು ಅನಾಥ ಕೂಸಿನ ತರ ಇದು. ನಾಕುತಂತಿ. ರಚನೆ ಅಂಬಿಕಾತನಯ ದತ್ತ. ವರಕವಿ ಬೇಂದ್ರೆ ಅವರ ನಾಕುತಂತಿ ಆಧ್ಯಾತ್ಮಿಕ ನೆಲೆಯ ಒಂದು ನಿಗೂಢ ಕವನವಾಗಿದೆ. ಬೇಂದ್ರೆ ಅವರ ಪ್ರಕಾರ ಸಮಸ್ತ ಸೃಷ್ಟಿಯೇ ಒಂದು ವಿರಾಟ್ ವೀಣೆ. ಆ ವೀಣೆಯ 4 ತಂತಿಗಳೆಂದರೆ ನಾನು, ನೀನು, ಆನು, ತಾನು. ನಾನು ಪುರುಷ, ನೀನು ಸ್ತ್ರೀ. ಅವರ ಮಿಲನದ ಫಲವಾದ ಸಂತಾನವೇ ಆನು ಎಂಬ ತತ್ವ. ಈ ನಾನು, ನೀನು, ಆನುಗಳಿಗೆ ಆಧಾರವಾಗಿರುವುದೇ ಪರಾತ್ಪರ ಶಕ್ತಿಯಾದ ತಾನು. ವಿಶ್ವವೆಂಬ ವಿರಾಟ್ ವೀಣೆ ಈ 4 ತತ್ವದಿಂದ ವಿಕಸನಗೊಂಡಿದೆ ಎಂಬುದು ಬೇಂದ್ರೆ ಅವರ ಆಧ್ಯಾತ್ಮಿಕ ದರ್ಶನವಾಗಿದೆ. ನಾಕುತಂತಿ. ಹಾಡುವವರು ರಾಜು ಅನಂತಸ್ವಾಮಿ ಹಾಗೂ ಸಂಗಡಿಗರು. ನಾವು ನೀವಿಗೆ ಆನು ತಾನಾದ ತನನ ಆವು ನೀವಿನ ನಾವು ನೀವಿಗೆ ಆನು ತಾನಾದ ತನನ ನಾನು ನೀನಿನ ಏನೇ ನಾನಿಗೆ ಬೆಲೆ ಏನೋ ಜಾಣೆನ ಆವು ನೀವಿನ ನಾವು ನೀವಿಗೆ ಆನು ತಾನಾದ ತನನ ನಾನು ನೀನಿನ ನೀನಿ ನಾನಿಗೆ ಬೆಲೆ ಏನೋ ಜಾಣೆನ ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರಸ್ವನ ಮಿತಿಗೆ ಮಿತಿ ಇತಿ ನನ್ನ ಬೆನ್ನಿನಾನಿಕೆ ಜನನ ಜಾನಿಕೆ ಮನನವೇ ಸಹಿತನ ಆವು ನೀರಿನ ನಾವು ನೀವಿಗೆ ಆನು ತಾನಾದ ತನನ ನಾನು ನೀನಿನ ನೀನಿ ನಾನಿಗೆ ಬೇರೆ ಜಾಣಿನ ತತ್ತಿ ಆಗತಿತ್ತು ಸ್ವಾತಿ ಮುತ್ತಿನೊಳಗ ಚಿತ್ತಿ ಮಳಿ ತತ್ತಿ ಆಗತಿತ್ತು ಸ್ವಾತಿ ಮುತ್ತಿನೊಳಗ ಸದ್ಯೋ ಮಗನಾಥ ಕೂಗಿದರು ಸಾವೇ ಮಗಳು ಕೂಡಿ
ಹೀಗೆ ಅಮ್ಮ ನನ್ನೊಗ ನಾ ಅವರ ಕಂಡ ಶ್ರೀ ಗುರುದತ್ತ ಅಂದ ನಾನು ನೀನು ಆನು ತಾನು 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 ನಾನು ನೀನು ಆನು ನಾಕು ನಾಕೆ ತಾನು ನೀನು ಆನು ತಾನು ನಾನು ನೀನು ಆನು ತಾನು ದಿನನಿತ್ಯ ಹೀಗೆ ಇವ್ರ ಜೀವನ. ಆದ್ರೆ ಒಂದು ಮಾತಿದೆ ನೋಡಿ, ಸರಸ್ವತಿ ಯಾರಿಗೆ ಬೇಕಿದ್ರೂ ಒಲಿತಾಳೆ. ಒಂದಲ್ಲ ಒಂದು ರೀತಿಯಲ್ಲಿ ಅವಳ ಅನುಗ್ರಹ ಇದ್ದೇ ಇರುತ್ತೆ. ಒಂದ್ ಲೆಕ್ಕದಲ್ಲಿ ಇವರು ಕೂಡ ಅದೃಷ್ಟವಂತರೇ. ಸರಸ್ವತಿ ಅನುಗ್ರಹ ತುಂಬಾನೇ ಇದೆ. ಅವಳ ಮಡಿಲಲ್ಲೇ ಯಾವಾಗ್ಲೂ ಇರ್ತಾರೆ. ಸಲ್ಲಿಸಿದರು ನಿಲ್ಲಿಸಿದರು ಓಂ ದಂತಿ ಗಣನಾಯಕ ಮೈಮಾಯಕ ಸೈಸಾಯಕ ಮಣಿ ಕುರಿಯ ತುಂಬಿ ಕುರಿಯ ಕಣ್ಣು ಧಾತು ಮಾತು ಧಾತು ಮಾತು ಧಾತು ಕೂಡೆ ಸಲ್ಲಿಸಿದರು ನಿಲ್ಲಿಸಿದರು ಓಂ ದಂತಿ ಗಣನಾಯಕ ಮೈಮಾಯಕ ಸೈಸಾಯಕ ಮಾಡಿ ಗುರಿಯ ತುಂಬಿ ಗುರಿಯ ಕಣ್ಣು ಧಾತು ಮಾತು ಕುಡಿ ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು. ಎಲ್ಲೋ ಒಂದ್ ಕಡೆ ನಾನು ಬರ್ದಿದ್ದೆ, ಜ್ಞಾನವನ್ನ ತೂಕದಲ್ಲಿ ಎಳೆದು ಮಾಡ್ಕೊಳ್ಬೇಡಿ ಅಂತ. ಇದಕ್ಕೊಂದು ಸಣ್ಣ ಕತೆ ನೆನಪಾಗ್ತಿದೆ ನೋಡಿ. ನಮ್ಮಪ್ಪ ಕನ್ನಡದ ಪ್ರೇಮಿ, ತುಂಬಾ ಪುಸ್ತಕಗಳನ್ನ ಓದೋರು, ಹಾಗೆ ಸಂಗ್ರಹಣೆ ಕೂಡ ಮಾಡಿಡ್ತಾ ಇದ್ರು. ಮನೆ ತುಂಬಾ ಪುಸ್ತಕಗಳಿರೋದು. ನಾನು ಬಹುಶಃ ಆಗ 8ನೇ ತರಗತಿನೋ 9ನೇ ತರಗತಿನೋ ಓದ್ತಾ ಇದ್ದೆ. ನಮ್ ಗೆಳೆಯರೆಲ್ಲ ಹೊರಗಡೆ ಹೋದಾಗ ಏನಾದ್ರು ತಗೊಳ್ಳೋರು, ಆಟಕ್ಕೋ ಅಥವಾ ತಿನ್ನಕ್ಕೋ ಏನಾದ್ರು. ನಂಗೆ ಮನೆಯಲ್ಲಿ ದುಡ್ಡು ಕೊಡ್ತಾ ಇರ್ಲಿಲ್ಲ. ಆಗ ನಾನೇನ್ ಮಾಡ್ತಿದ್ದೆ ಅಂದ್ರೆ, ಮನೇಲಿರೋ ನ್ಯೂಸ್ ಪೇಪರ್ಗಳನ್ನ ತಗೊಂಡೋಗಿ ತೂಕಕ್ಕೆ ಹಾಕ್ತಾ ಇದ್ದೆ, ಏನೋ ಅಲ್ಪ ಸ್ವಲ್ಪ ದುಡ್ಡು ಸಿಗುತ್ತೆ ಅಂತ. ವಿಪರ್ಯಾಸ ನೋಡಿ, ಇಂಗ್ಲಿಷ್ ಪೇಪರ್ಗೆ ಜಾಸ್ತಿ ದುಡ್ಡು ಕೊಡೋರು, ಕನ್ನಡ ಪೇಪರ್ಗೆ ಸ್ವಲ್ಪ ಕಡಿಮೆ. ನನ್ನ ಹಣೆ ಬರನೋ ಮನೇಲಿರೋದೆಲ್ಲ ಕನ್ನಡ ಪೇಪರ್ಗಳೇ. ಹಾಗೆ ಒಂದಿನ ದುಡ್ಡು ಬೇಕಾಗಿತ್ತು. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಿದ್ರೆ ನ್ಯೂಸ್ ಪೇಪರ್ ಇರ್ಲಿಲ್ಲ ಮನೆಯಲ್ಲಿ. ಹಾಗಾಗಿ ಸುತ್ತಮುತ್ತ ನೋಡ್ದೆ, ಸ್ವಲ್ಪ ಪುಸ್ತಕಗಳು ಕಾಣಿಸ್ತು. ಇಲ್ಲಿ ಇದೆಯಲ್ಲ ಈ ತರ ದಪ್ಪ ದಪ್ಪದ ಪುಸ್ತಕಗಳು. ಯೋಚನೆ ಮಾಡಿದೆ, ಈ ದಪ್ಪದ ಪುಸ್ತಕ ತಗೊಂಡೋಗಿ ಕೊಟ್ರೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ. ಹಾಗೆ ವಿಚಾರ ಮಾಡಿ ಇದ್ರಲ್ಲಿ 1-2 ಪುಸ್ತಕಗಳನ್ನ ತಗೊಂಡೋಗಿ ತೂಕಕ್ಕೆ ಹಾಕಕ್ ಹೋದೆ. ಅಣ್ಣ, ಈ ಬುಕ್ಸ್ ಎಲ್ಲ ತೂಕಕ್ಕೆ ಹಾಕಿ ಎಷ್ಟಾಗತ್ತೆ ಹೇಳಿ? ಇದಕ್ಕೆ ಯಾವ ದುಡ್ಡು ಬರೋದಿಲ್ಲ. ಇಲ್ಲಿ ಪೇಪರ್ಗಳಷ್ಟೇ ತಗೊಳ್ಳೋದು. ಹೋಗು. ಒಳಗಿರೋ ಪೇಪರ್ ತಗೊಂಡು ದುಡ್ಡು ಕೊಡಿ ಅಣ್ಣ. ಏಯ್, ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಇಲ್ಲಿ ಈ ಥರದ್ದು ಯಾವುದು ತಗೊಳ್ಳೋದಿಲ್ಲ. ಇಲ್ಲಿ ಪೇಪರ್ಗಳಷ್ಟೇ ತಗೊಳ್ಳೋದು. ಹೋಗೋ, ನಡಿ ಇಲ್ಲಿಂದ. ಕೆಲವೊಂದು ವಾಕ್ಯಗಳು ಪೂರ್ಣ ಆಗಕ್ಕೆ ಸಮಯ ಬೇಕಾಗುತ್ತೆ. ಕೆಲ ಬರಹಗಾರರಿಗೆ ಒಂಥರ ಚಪಲ. ವಾಕ್ಯಗಳನ್ನ ಕಥೆಗಳನ್ನ ಅಪೂರ್ಣ ಮಾಡುವಷ್ಟು ಆನಂದ ನೆಮ್ಮದಿ ಪೂರ್ಣ ವಾಕ್ಯ ಅಥವಾ ಪೂರ್ಣ ಕಥೆಗಳನ್ನ ಬರೆದಾಗ ಬರಲ್ಲ. ಕಥೆ ಮುಗಿಯದು, ಪದ ಪೂರ್ತಿಯಾಗದು, ಕವಿತೆಯ ಜಾಡು ಮುಚ್ಚಿ ಹೋಗುವುದು. ಕಾಲ ಎಷ್ಟು ಸಾಗಿದರೂ ಹೆಜ್ಜೆ ಹೆಜ್ಜೆಗೂ ಕಾಡುವುದು ಕಾಡು ಮೋಡ. ಕಥೆಯ ಮಧ್ಯದಲ್ಲಿ ಮೌನವಾಗಿ ಬಿಡುವ, ಮೌನಕ್ಕೆ ಉತ್ತರ ಹುಡುಕುವ. ಕಥೆಯ ತುತ್ತ ತುದಿಯಲ್ಲೇನೋ ನಿಂತು ಬಿಡುವ, ನಿಂತು ಹಿಂದಿರುಗಿ ನೋಡುವ. ಬರಹಗಾರನ ಕಾಗದದಲ್ಲಿ
ಇಳಿದು ಬರುವುದು ಸಾಹಿತ್ಯದ ಅರ್ಥ. ಮುಂದಿನ ಹೆಜ್ಜೆ ಆಕಾಂಕ್ಷೆಯ ನಡುವೆ ತಂಗುವುದು ನಿಂತು. ಸತ್ಯದ ರೂಪಕ ಅಪೂರ್ಣ, ಮಾಯೆಯ ಕಲ್ಪನೆ ಪೂರ್ಣ. ಏನಿದು ಸಿನಿಮಾ, ಏನಿದು ಸಂದರ್ಶನ ಅನ್ನೋ ಪ್ರಶ್ನೆ ಮತ್ತು ಗೊಂದಲಕ್ಕೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ, ಹಸಿರು ಚಾಚಿದೆ ದಾರಿಗೆ, ನಂದನದ ತುಳುಕೊಂದು ಬಿತ್ತಿದೆ ನೋಟ ಸೇರದು ಯಾರಿಗೆ, ನೋಟ ಸೇರದು ಯಾರಿಗೆ. ಬಾರು 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 ಸಾಧನ ಕೇರಿಗೆ, ಮರಳಿ ನಿನ್ನೀ ಊರಿಗೆ, ಮರಳಿ ನಿನ್ನೀ ಊರಿಗೆ. ಮಲೆಯ ಮೊಗವೇ ಕೊರಳಿದೆ, ಕೋಗಿಲಕ್ಕೆ ಸವಿ ಕೊರಳಿದೆ, ಬೇಲಿಗೂ ಬೆರಳಿದೆ, ನೆಲಕ್ಕೆ ಹರಿಯವು ಮರಳಿದೆ, ಭೂಮಿ ತಾಯಿ ಒಡ ಮುರಿದು ಎತ್ತಳು, ಶ್ರಾವಣದ ಸಿರಿ ಬರಲಿದೆ, ಶ್ರಾವಣದ ಸಿರಿ ಬರಲಿದೆ. ಬಾರೋ 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 ಸಾಧನ ಕೇರಿಗೆ, ಮರಳಿ ನಿನ್ನೀ ಊರಿಗೆ, ಓ ಮರಳಿ ನಿನ್ನೀ ಊರಿಗೆ. ಕಾರಂತರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಏನೋ ನದಿ ಹರಿತಾ ಇದೆ, ಬೆಟ್ಟ ಗುಡ್ಡಗಳು ನಿಂತಿದ್ದಾವೆ, ಮರಗಳು ಫಲ ಕೊಡ್ತಾ ಇದ್ದಾವೆ, ಏನು ಸಾಧನೆ ಮಾಡ್ತಿದ್ದೆ ಅವೆಲ್ಲ. ಇದ್ರೊಳಗೆ ಹುಟ್ಟೋ ಹುಳ ನೀನು, ಯಾವ ಸಾಧನೆ ಅಂತ ಒತ್ತಾಡ್ತಾ ಇದೀಯ ಅಂತ.
ಓಂ